ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂತ ಆಲೋಚನೆ ಧ್ಯಾನಿಸೋಣ. ಕೀರ್ತನೆಗಳು 34ನೇ ಅಧ್ಯಾಯ 7-8ನೇ ವಾಕ್ಯ. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರು ದಂಡಿಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಆಮೇಲೆ 7ನೇ ವಾಕ್ಯ ನೋಡುವುದಾದ್ರೆ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರು ದಂಡಿಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಆಮೇಲೆ ನಾವು ಎಷ್ಟೋ ಸಂದರ್ಭದಲ್ಲಿ ನಾವು ಅನ್ಕೋತೀವಿ ದೇವ್ರು ಮಾಡೋ ಅದ್ಭುತಗಳನ್ನ, ಅದಕ್ಕಾಗಿ ದೇವ್ರ ವಾಕ್ಯ ದೇವ್ರು ಮಾಡೋ ಅದ್ಭುತಗಳು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಯಾವ ಮನುಷ್ಯ ಹೃದಯದಲ್ಲಿ ಉಳಿಸಿಲ್ಲ ಅಂತ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋದು ಗ್ಯಾರಂಟಿ ಇಲ್ಲ. ನಾವು ಕೆಲ್ಸಕ್ಕೆ ಹೋಗಿ ಬರ್ತಾ ಇದೀವಿ ಅಂದ್ರೆ ಆತನ ಕೃಪೆ ಆಗಿದೆ. ಕಳೆದ ದಿನದಲ್ಲಿ ನಂದೇ ಒಂದು ಸಾಕ್ಷಿಯಾಗಿದೆ. ಒಂದು ದಿನದಲ್ಲಿ ಸುಮಾರು 7 ಆಕ್ಸಿಡೆಂಟ್ ನಾನು ನೋಡಿದ್ದೀನಿ. ಮುಂಜಾನೆ ದಿನದ ಒಂದು ಸಿಗ್ನಲ್ ಅಲ್ಲಿ ನಾನು ಕಾರಲ್ಲಿ ಕೂತಿದ್ದೆ. ಸ್ಪೀಡಲ್ಲಿ ಒಬ್ಬ ಬಂದಿಪ್ಪ ಹೆಂಗ್ ಹೊಡಿದ ಅಂದ್ರೆ KSRTC ಹೊಡೆದವನೆ, ಎಲೆಕ್ಟ್ರಿಕ್ ಕಾರು. ಅದೇ ಸಂದರ್ಭದ ಅಸ್ಮಾತ್ ನನ್ನ ಗಾಡಿಗೆ ಏನೋ ಹೊಡೆದಿದ್ರೆ ತುಂಬಾ ದೊಡ್ಡ ಅನುಭವ, ದೊಡ್ಡ ಅನಾಹುತ ಆಗೋದು. ಅಲ್ಲೇ ದೇವ್ರ ಮಾಡೋ ಅದ್ಭುತಗಳು, ದೇವ್ರ ಸ್ತೋತ್ರ. ಅದಕ್ಕಾಗಿ ಆತ ದೂತರು ದಂಡಿಸಿ ಕಾವಲಾಗಿದ್ದು ಕಾಪಾಡುವರು. ಯಾರಿಗೆ ದೇವರು ಇದು ನೀನು ಭಯಭಕ್ತಿ ಉಳ್ಳವರಾಗಿರುವುದೇ ಆದ್ರೆ ದೇವರು ನಿನ್ನ ಜೀವಿತ ಅನೇಕ ಮತ್ಕಾರ ಮಾಡಿದ್ರೆ, ಇನ್ನೊಬ್ರು ನೋಡ್ಕೊಂಡು ಅವ್ರ ಹಂಗಿದ್ದಾರೆ, ಇವ್ರ ಹಿಂಗಿದ್ದಾರೆ, ಅವ್ರು ಬೆಳ್ದಿದ್ದಾರೆ, ನಾನ್ ಬೆಳ್ದಿಲ್ಲ. ನೋ. ಅದಕ್ಕಾಗಿ 8ನೇ ವಾಕ್ಯ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಅದರಿಂದ ಮಾತ್ರ ಇನ್ನೊಂದು ವಾಕ್ಯ ಅಂದ್ರೆ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಆಮೇಲೆ ಈ ವಾಕ್ಯ ಓದುವಾಗ ಒಂದು ಪ್ರಶ್ನೆ, ಪ್ರಿಯ ದೇವರ ಮಗುವೆ, ನೀನು ದೇವರ ದೃಷ್ಟಿಯಲ್ಲಿ ಧನ್ಯನಾಗಿದ್ದೆ. ಯಾಕಂದ್ರೆ ನೀನು ಆರಿಸಿಕೊಂಡದ್ದು ಯಾರನ್ನ, ಮನುಷ್ಯನಲ್ಲ, ಆತನನ್ನ ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಆಮೇಲೆ ಯಾಕಂದ್ರೆ ಯೆಹೋವನು ಸರ್ವೋತ್ತಮನು, ಉತ್ತಮ ಸರ್ವೋತ್ತಮನು. ಆತನ ಅನುಭವದ ತಿಳ್ಕೊಳ್ಬೇಕು. ಯಾಕಂದ್ರೆ ಒಂದು ಅನುಭವ ಹೆಂಗೆ ಅಂದ್ರೆ, ಉದಾಹರಣೆಗೆ ಯಾರ ಮನೆಯಲ್ಲಾದ್ರೂ ಒಂದು ಉದಾಹರಣೆ ಯಾರನ್ನ ಆಹಾರ ಮಾಡ್ತಿದ್ರು ಅಂದ್ರೆ, ನಾವು ಬರೀ ಸ್ಮೆಲ್ ನೋಡ್ಕೊಂಡು ಹೆಂಗಿದೆ ಅಂತ ಹೇಳಕ್, ಅದು ರುಚಿ ನೋಡ್ರೆ ಅದು ರುಚಿ ಏನು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಕ್ರಿಸ್ತನಲ್ಲಿ ನಾವು ಬಂದಿರುವಾಗ ದೇವರ ಪ್ರೀತಿ ಎಂತದೆಂದು ಆ ಒಂದು ಅನುಭವ ನಮಗ್ ಬರ್ಬೇಕು. ಯಾಕಂದ್ರೆ ಈ ಲೋಕ ಅನೇಕ ಪ್ರೀತಿ ಇದೆ. ಗಂಡ ಪ್ರೀತಿ, ಹೆಂಡತಿ ಪ್ರೀತಿ, ಮನುಷ್ಯರ ಪ್ರೀತಿ, ತಾಯಿಯ ಪ್ರೀತಿ, ಎಲ್ಲರ ಪ್ರೀತಿ ಒಂದು ಲಿಮಿಟ್. ಆದ್ರೆ ನೀನು ಕೊನೆ ಉಸಿರುವವರೆಗೂ ನಿನ್ನ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮ ಯಾರೇ ಕೈ ಬಿಟ್ರು ನಾನಿನ್ನ ಕೈ ಬಿಡಲ್ಲ ಅಂತ ಹೇಳಿದ ದೇವರ ಪ್ರೀತಿ ಶಾಶ್ವತವಾದದ್ದು. ಆ ಪ್ರೀತಿಯಲ್ಲಿ ನೀನು ಇರುವುದೇ ಆದ್ರೆ ಅವಾಗ ನಿನ್ಗೊಂದು ದೇವರಲ್ಲಿ ಭಯಭಕ್ತಿ ಆಟೋಮೆಟಿಕ್ ಬರುತ್ತೆ. ಅದಕ್ಕಾಗಿ ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ, ಇದನ್ನ ನೀನು ದೇವರಲ್ಲಿ ಭಯಭಕ್ತಿಯಿಂದ ಇರುವುದೇ ಆದ್ರೆ ನಿನ್ನ ಸುತ್ತಲೂ ಸದಾಕಾಲ ಆತನ ದೂತರ ಕಾವಲಾಗಿರ್ತಾನೆ. ಶತ್ರು ಆದವ್ರು ನಿನ್ನನ್ನು ಬೀಳಿಸ್ಬೇಕು ಅಂತ ಎಷ್ಟೇ ಕುತಂತ್ರ ಮಾಡ್ಬೋದು. ಬಂಧು ಮಿತ್ರನ ಎಬ್ಬರಿಸ್ಬೋದು, ಸ್ವಂತದವ್ರನ್ನ ಎಬ್ಬರಿಸ್ಬೋದು, ಅತ್ತೆ ಮಾವನ ಎಬ್ಬರಿಸ್ಬೋದು, ಗಂಡನ ಎಬ್ಬರಿಸ್ಬೋದು, ಹೆಂಡತಿನ ಎಬ್ಬರಿಸ್ಬೋದು. ಇನ್ನೇ ಅದೇ ಯಾಕೆ ಮಕ್ಕಳರಿಂದ ವಿರುದ್ಧ ಎದ್ದೊಳ್ಬೋದು. ನೀನು ದೇವರ ಭಯಭಕ್ತಿಯಲ್ಲಿ ಇರುವುದೇ ಆದ್ರೆ ಶತ್ರು ಆದವ್ರು ಏನೇ ಕುತಂತ್ರ ಮಾಡೋರು ಸಹ ಅದು ನಿನ್ನ ಮುಟ್ಟಕ್ಕಾಗೋದಿಲ್ಲ. ಅದಕ್ಕಾಗಿ ದಾವೀದ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಯೆಹೋವನು ಸರ್ವೋತ್ತಮ ಎಂದು ಅನುಭವದಿಂದ ತಿಳಿದುಕೊಳ್ಳ. ಆ ಅನುಭವಕ್ಕೆ ಇದ್ರೆ ನೀವು ಬರ್ಬೇಕು. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ಅದಕ್ಕಾಗಿ ನೀವು ದೇವ್ರಿಗೆ ಸ್ತೋತ್ರ ಮಾಡಿ. ದೇವರೇ, ನನ್ನ ಜೀವಿತ ಅನೇಕ ಉಪಕಾರ ಮಾಡಿದ್ರೆ, ಆ ಜೀವಿತ ಒಳ್ಳೆ ಆರೋಗ್ಯ ಕೊಟ್ಟು ಅದಕ್ಕಾಗಿ ಸ್ತೋತ್ರ. ಒಳ್ಳೆ ಕುಟುಂಬ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಅನೇಕ ಜನಕ್ಕೆ ಮನೆ ಇಲ್ಲ, ಅನೇಕ ಜನರಿಗೆ ಮಕ್ಕಳಿಲ್ಲ. ಗೃಹಫಲವು ಯೆಹೋವನ ಬಹುಮಾನ. ಈ ದಿನ ನಿಮ್ಗೆ ಒಂದು ಮಗು ಕೊಟ್ಟಿದ್ದಾರೆ, ದೇವ್ರಿಗೆ ಸ್ತೋತ್ರ ಮಾಡಿ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ನಿನ್ನ ಜೀವಿತ ದೇವ್ರ ಮಹಾಕಾರ್ಯ ಅನೇಕ ಮಾಡಿದ್ರೆ ಅವು ಎಷ್ಟು ದೇವ್ರ ಸ್ತೋತ್ರ ಅಂತ ಆತನ ಎಷ್ಟು ಉಪಕಾರ ಸಲ್ಲಿಸುವ ಅಸಾಧ್ಯ. ಅದಕ್ಕಾಗಿ ನೀನ್ ಯಾರಾಗಿದ್ದೆ, ದೇವರ ದೃಷ್ಟಿಯಲ್ಲಿ ನೀನು ಧನ್ಯನು. ಅದಕ್ಕಾಗಿ ಆತನನ್ನು ಆಶ್ರಯಿಸಿಕೊಂಡವರು ಸ್ವಲ್ಪ ಅಂತಲ್ಲ ಎಷ್ಟೋ ಧನ್ಯರು. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವರ ಮಗುವೆ, ನೀನೊಂದು ಅನುಭವಕ್ಕೆ ಬರಬೇಕು. ಅದಕ್ಕಾಗಿ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳ್ಕೊಳ್ಳಿರಿ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನೀನು ಯಾರನ್ನು ನಂಬಬೇಡ. ಉಸಿರಿಡುವ ಯಾವ ನರಪ್ರಾಣಿ ನಂಬೋದ್ ಬೇಕಿಲ್ಲ. ಯಾವ ಬೇಕು ಮನುಷ್ಯರು ಚೇಂಜ್ ಆಗ್ತಾರೆ, ದೇವರು ಮಾತ್ರ ನಂಬು. ಆತ ನೀನು ನಂಬುವುದೇ ಆದ್ರೆ ನಿನ್ನ ಕಾಲು ಕಲ್ಲಿಗೆ ತಗಲಂತೆ ಆತನ ನಡೆಸುತ್ತಾನೆ. ಆತನ ನಡೆಸಿ ನಿನ್ನ ಬಲಬದಿಯಲ್ಲಿ 1000 ಜನ, ಎಡಬದಿಯಲ್ಲಿ 10,000 ಸತ್ತು ಬಿದ್ದರೂ ನಿನಗೆ ಯಾವ ಕೇಳು ತಟ್ಟದು. ಆ ವಾಗ್ದಾನದ ಪ್ರಕಾರ ನೀನು ನಡೆಸ್ತಾನೆ. ಯಾಕಾಗಿ ನೀನು ದೇವರಲ್ಲಿ ಭಯಭಕ್ತಿಯಿಂದ ಇರುತ್ತೆ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ